ನೋಡಿರಿ ಈ ಥರ ರೂಟ್ ಬಂದಾಗಿದೆ. ಇದೆಲ್ಲ ತೆಗೆದು ರಿಪೋರ್ಟ್ ಮಾಡೋದು. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿರಿ, ಲೈಕು ಶೇರು ಕಮೆಂಟ್ ಮಾಡಿರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ ನಮಗೆ ಹೊಸಬರಿಗೆ. ಎಲ್ಲ ಈ ಸಬ್ಸ್ಕ್ರೈಬ್ ಜಾಸ್ತಿ ಇರೋರಿಗೆ, ವ್ಯೂಸ್ ಜಾಸ್ತಿ ಬಂದಿರೋರಿಗೆ ಸಪೋರ್ಟ್ ಮಾಡೋದಕ್ಕಿಂತ ನಮಗೆ ಹೊಸಬರಿಗೆ ಸಪೋರ್ಟ್ ಮಾಡಿದ್ರೆ ನಿಮಗೆ ಪುಣ್ಯ ಬರ್ತದೆ, ನಮಗೂ ಖುಷಿ ಆಗ್ತದೆ. ನಾವು ಹೌಸ್ ವೈಫು, ಮನೇಲಿ ಕೆಲಸ ಮಾಡ್ಕೊಂಡು ಇದು ಮಾಡೋದು. ಎಲ್ಲ ಆಫೀಸ್ಗೆ ಹೋಗೋರಿಗೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕಿಂತ ಹೌಸ್ ವೈಫ್ಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಾವು ಮನೆ ಬಿಟ್ಟು ಎಲ್ಗೂ ಹೋಗೋದಿಲ್ಲ, ಬರೋದಿಲ್ಲ. ಮನೆಯೇ ನಮಗೆ ಪ್ರಪಂಚ ಆಗಿರ್ತದೆ. ಆವಾಗ ಈ ಥರ ಕೆಲಸಗಳು ನಾವು ಮಾಡ್ಕೊಂಡಿದ್ರೆ, ನಮ್ಮ ಥರ ಯಾರೇ ಹೌಸ್ ವೈಫ್ ಇದ್ದು ಈ ಥರ ವೀಡಿಯೋಗಳು ಮಾಡಿದರೆ ಅವರಿಗೆಲ್ಲರಿಗೂ ಸಪೋರ್ಟ್ ಮಾಡಿರಿ. ಮನೇಲಿ ಕೆಲಸ ಮಾಡಿಕೊಂಡು ನಾವು ಇದನ್ನು ಮಾಡ್ತೀವಿ. ನಮಗೇನೋ ಮತ್ತು ಟೈಮ್ ಪಾಸ್ ಆಗಲ್ಲ. ಎಲ್ಲ ಕೆಲಸ ಆದಮೇಲೆ ಸುಮ್ಮನೆ ಏನು ಮಾಡಬೇಕು? ಇದನ್ನು ಒಂದಿರಬೇಕು ನಮ್ಮ ಖುಷಿಗೆ. ಹೂ ಕೊಂಡ್ಕೊಂಡು ತರೋದಕ್ಕಿಂತ ಮನೆಯಲ್ಲಿ ನಾವೇ ಬೆಳ್ಕೊಂಡು ದೇವರಿಗೆ ಹೆಸರು ಎಷ್ಟು ಚೆನ್ನಾಗಿರ್ತದೆ. ಇದರಲ್ಲಿ ಯಜಮಾನ್ರ ದುಡ್ಡು ಉಳಿಸ್ತೀವಿ ನಾವು, ಹೌದಾ ಇಲ್ವಾ? ನೋಡಿರಿ ಎಲ್ಲ ತೆಗೆದೇ ಇದು. ಪಾಪ ರೂಟ್ ಬಾಂಡಾಗಿ ಹೂವು ಆಗ್ತಾಯಿಲ್ಲ ಅಂದರೆ ಎಲ್ಲಿಂದ ಆಗ್ತದೆ ಅದು ಹೂವು? ಇಷ್ಟೊಂದು ರೂಟ್ ತುಂಬಿಕೊಂಡು ಮೊಬೈಲ್ ಅಲ್ಲಾಡ್ತಾ ಇರ್ಬೋದು. ಯಾಕಂದರೆ ಒಬ್ಬಳೇ ಹಿಡ್ಕೊಂಡು ಒಬ್ಬಳೇ ಇದು ವಿಡಿಯೋ ಮಾಡೋದ್ರಿಂದ ಏನು ಅಂದ್ಕೋಬೇಡಿ. ಏನು ಇವರು ವೀಡಿಯೋ ಮಾಡೋಕ್ಕೆ ಬರಲ್ಲ ಅಂತ, ನಮಗೆ ಬಂದಂಗೆ ಮಾಡಿದ್ದೀವಿ. ನೀವು ಚೆನ್ನಾಗಿ ಹಿಂಗೆ ನಮಗೆ ಸಬ್ಸ್ಕ್ರೈಬು, ಲೈಕು, ಕಮೆಂಟು ಮಾಡಿದ್ರೆ ಖುಷಿಯಾಗಿ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಇದು ಹೆಂಗೆ ಸೇರ್ಕೊಂಡದಪ್ಪ ಇದರೊಳಗೆ? ನಾನು ನೋಡೇ ಇಲ್ಲ. ನಾನು ಕಾಸು ಕೊಟ್ಟು ತಂದಿರೋದಲ್ಲ ಇದು ಗಿಡ. ಇದು ಹೆಂಗೆ ಸೇರ್ಕೊಂಡ್ಬಿಟ್ಟದೋ ಗೊತ್ತಿಲ್ಲ. ಅದಕ್ಕೆ ಪಾಪ ಕಷ್ಟ ಆಗ್ತಾ ಇರೋದು. ನಾನು ಕೊಕೋ ಕಾಯಿನು ಇದ್ರೊಳಗೆ ಹಾಕಿದ್ದೀನಿ ಸಸಿನ, ಅದರಿಂದನೇ ಈ ಥರ ಆಗಿರೋದು ಇದು. ನೋಡಿರಿ ಕೊಕೋ ಕಾಯಿನ್ ಅಂತ ಬರ್ತವೆ ಸಣ್ಣ ಅಗಿಗಳು ಹಾಕೋಕ್ಕೆ. ನಾನು ಹಾಕಿರೋದು ಯಾವುದೂ ಈ ಥರ ಆಗಲ್ಲ. ಅದಕ್ಕೆ ಯಾಕಪ್ಪ ನೋಡಿದ್ರೆ ಇದು ಕೂತ್ಕೊಂಡದು ಒಳಗೆ ಹೋಗಿ. ಓಕೆ ಫ್ರೆಂಡ್ಸ್, ನೋಡ್ರಿ ಇದು ಸಾಯಿಲ್ ಬಂದ್ಬಿಟ್ಟು ಗಾರ್ಡನ್ ಸಾಯಿಲು. ಇದರಲ್ಲಿ ಗಾರ್ಡನ್ ಸಾಯಿಲು ಮತ್ತು ರೈಸ್ ಹಸ್ಕು, ನೀಮ್ ಖಲಿ, ಎಪ್ಸಮ್ ಸಾಲ್ಟು, ಬೂದಿ, ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ರಾತ್ರಿ ಒಂದು
ನೈಟಲ್ಲಿ ಒಂದು ಗಿಡ ದುಂಡ್ಮಲ್ಲಿಗೆ ಗಿಡ ರಿಪೋರ್ಟ್ ಮಾಡಿದ್ದೆ, ಅದೇ ಮಿಕ್ಕಿತ್ತು. ಅದನ್ನೇ ಇವಾಗ ರಿಪೋರ್ಟ್ ಮಾಡ್ತೀನಿ. ನಾನು ಸಾಯಿಲ್ ಮಿಕ್ಸ್ ಮಾಡಿರೋದನ್ನು ಹಾಕಿದ್ದೀನಿ ಬೇರೆ ವಿಡಿಯೋದಲ್ಲಿ, ನೋಡ್ರಿ. ಇದರಲ್ಲೂ ಅಷ್ಟೇ, ಕೆಳಗಡೆ ಇದು ಗೋಧಿ ಹಿಟ್ಟು 10 kg ಗೋಧಿ ಹಿಟ್ಟಿನ ಕವರು. ಇದಕ್ಕೆ ಅಡೆಗೆ ಎಲ್ಲ ಇದು ಹಾಕಿದ್ದೀನಿ, ತೆಂಗಿನ ಗುಂಜು, ಬೇವಿನ ಸೊಪ್ಪು, ಒಣಗಿರೋದೆಲ್ಲ. ಇಲ್ಲ ಅಂದರೆ ಫುಲ್ ಮಣ್ಣು ಹಾಕಿದ್ರೆ ಆಗಲ್ಲ. ನೋಡಿ, ಇದು ಎಷ್ಟೊಂದು ಮಣ್ಣು ಬಂದಿದೆ. ಈ ಮಣ್ಣನ್ನು ಮತ್ತು ಬೇರೆ ಗಿಡಗಳಿಗೆ ಯೂಸ್ ಮಾಡೋದು, ಚೆನ್ನಾಗಿ ಒಣಗಿಸ್ಬಿಟ್ಟು ಮಾಡಿದ್ರು. ಅದಕ್ಕೆ ಹ್ಯೂಮಿಕ್ ಆ್ಯಸಿಡ್ ಅಂತ ಈ ಥರ ಕಪ್ಪಗೆ ಹ್ಯೂಮಿಕ್ ಆ್ಯಸಿಡ್ ಅಂತ ಬರುತ್ತೆ, ಒಳ್ಳೆ ಎದ್ದುಲಿ ಥರ ಇರ್ತದೆ. ಅದನ್ನು ಹಾಕಬೇಕು. ಯಾವುದೇ ಗಿಡ ರಿಪೋರ್ಟ್ ಮಾಡಿದ್ರೆ ಇದು ಹಾಕಿದ್ರೆ ಬೇರೆ ಚೆನ್ನಾಗಿ ಇದಾಗುತ್ತೆ. ನೋಡ್ರಿ, ಸಾಯಿಲ್ ಹಿಂಗಿರಬೇಕು. ನೀರು ಹಾಕಿದ ತಕ್ಷಣ ನಿಂತ್ಕೊಳ್ಳಬಾರ್ದು. ಆಮೇಲೆ ಗಿಡನ ನೆರಳಿಗಿಡಬೇಕು 2 ದಿವಸ. ಎಲ್ಲ ಬಂತು, ಆದರೆ ಇನ್ನೂ ಸ್ವಲ್ಪ ಹಾಕ್ತೀನಿ.